ರಾಜ್ಯ ಸರ್ಕಾರ ಶ್ರೀಮತಿ ಕವಿತಾರವರಿಗೆ 25 ಲಕ್ಷ ರೂಪಾಯಿನ ಪರಿಹಾರ ನಾವು ಕೊಡ್ತೀವಿ ಚಂದ್ರಶೇಖರ್ ಅವರ ಆತ್ಮಹತ್ಯೆಗೆ ಅಂತೇಳಿ ಸಾಕಷ್ಟು ಸಮಯ ಆಯಿತು. ಒಬ್ಬ ಪ್ರಾಮಾಣಿಕ ಅಧಿಕಾರಿ ತನ್ನ ಜೀವವನ್ನೇ ಒತ್ತೆ ಇಟ್ಟು ರಾಜ್ಯದ ಹಿತದೃಷ್ಟಿಯಿಂದ ಆತ್ಮಹತ್ಯೆ ಮಾಡಿಕೊಂಡ್ರು. ಅವರು ಆತ್ಮಹತ್ಯೆ ಮಾಡಿಕೊಂಡ ತಕ್ಷಣ ಇಡೀ ರಾಜ್ಯ ಸರ್ಕಾರ ಎಷ್ಟು ಮಟ್ಟಿಗೆ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅನ್ನೋದು ದಿನೇ 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 ಬಹಿರಂಗ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳೇ ನೇರವಾಗಿ ಬಂದು ಅವ್ರ ಮನೆಗೆ ಪರಿಹಾರ ಕೊಡಬೇಕಾಗಿತ್ತು. ಇರಲಿ, ಯಾಕೆ ಬರೋಕ್ಕಾಗಲಿಲ್ಲ, ಮುಖ್ಯಮಂತ್ರಿಗಳಿಗೆ ಒತ್ತಡ ಜಾಸ್ತಿ. ಆದರೆ ವಿಧಾನಸಭೆಯಲ್ಲೇ ಪರಿಹಾರವನ್ನು ಘೋಷಣೆ ಮಾಡಬೇಕು. 25 ಲಕ್ಷ ರೂಪಾಯಿ ನಾವು ಕೊಡ್ತೀವಿ ಸರ್ಕಾರದಿಂದ ಅಂತ. ಬಹಳ ಆಶ್ಚರ್ಯ, ಇವತ್ತಿನ ತನಕ ಕೊಡದೇ ಇರೋದು. 25 ಲಕ್ಷ ರೂಪಾಯಿ ಕೊಡದೇ ಇರೋಷ್ಟು ನಿರ್ಗತಿಕವಾಗಿಲ್ಲ ಈ ಸರ್ಕಾರ. ಆದರೆ ಆ 25 ಲಕ್ಷ ರೂಪಾಯಿ ಕೊಡೋದ್ರಿಂದ ಶ್ರೀಮತಿ ಕವಿತಾ ಅವರ ಕುಟುಂಬಕ್ಕೆ ಬಹಳ ಅನುಕೂಲ ಆಗ್ಬಿಡುತ್ತೆ ಅಂತಲೂ ಅಲ್ಲ. ಸರ್ಕಾರದ ಕರ್ತವ್ಯ, ಪರಿಹಾರ ಕೊಡಬೇಕಾದ ಕರ್ತವ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು, ಸಂತೋಷ. ಆದ್ರೆ ಯಾಕೆ ಇವತ್ತಿನ ತನಕ ಕೊಟ್ಟಿಲ್ಲ ನಮಗಂತೂ ಅರ್ಥ ಆಗ್ತಿಲ್ಲ. ಇದನ್ನ ಒಂದು ತಿಂಗಳ ಮುಂಚೆನೆ ನಾವು ಹೇಳಿದ್ವಿ, ನೀವು ಪರಿಹಾರ ಏನು ಘೋಷಣೆ ಮಾಡ್ತೀರಿ ತಕ್ಷಣ ಬಿಡುಗಡೆ ಮಾಡಬೇಕು ಅಂತ. ನಾನು ಸ್ವತಃ ಸಮಾಜ ಕಲ್ಯಾಣ ಸಚಿವರಾದ ಎಚ್ ಸಿ ಮಹದೇವಪ್ಪನ ಹತ್ರ ಫೋನಲ್ಲಿ ಮಾತಾಡಿದೆ. ಮಧ್ಯಾಹ್ನ ಮೇಲೆ ಹೇಳ್ತೀರಣ್ಣ ಅಂದರು. ತಿಂಗಳಾಯ್ತು, ಮಧ್ಯಾಹ್ನ ಫೋನ್ ಮಾಡಿದ್ರು. ಪಾಪ ಅವ್ರು ಇಲ್ಲ ಅಂತ ನಾನು ಹೇಳಿಲ್ಲ. ಮುಖ್ಯಮಂತ್ರಿ ಒಪ್ಪಿದ್ದಾರೆ, ಬೇಗ ಆ ಹಣವನ್ನು 25 ಲಕ್ಷ ರೂಪಾಯಿ ಕಳಿಸ್ತೀವಿ ಅನ್ನೋಂಥ ಮಾತು ಅವ್ರು ಹೇಳಿದ್ರು. ತಿಂಗಳಾಯ್ತಲ್ಲ ಹೇಳಾಗಲೇ. ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರನೂ ಕೂಡ ಇವತ್ತು ಬೆಳಿಗ್ಗೆನೂ ಮಾತಾಡಿದೆ ನಾನು, ದುಡ್ಡು ಬಂತ, ಏನು ಆಗಿದೆ ಅಂತ. ಸರ್, ಮೇಲೆ ನಾನು ಮಾತಾಡ್ತಾ ಇದ್ದೀನಿ, ಯಾವ ಪ್ರೋಸೆಸ್ ಅಂತೂ ಆಗ್ತಾ ಇದೆ, ಯಾಕೆ ತಡ ಆಗ್ತಿದೆ ಗೊತ್ತಾಗ್ತಿಲ್ಲ, ಇವತ್ತೊಳಗೆ ನಂಗೆ ತಿಳಿಸ್ತೀನಿ ಅಂತಂದರು. ಇರಲಿ, ಒಂದು ಕಡೆ ಪಾಪ ಜಿಲ್ಲಾಧಿಕಾರಿಗಳು ಪ್ರಯತ್ನ ನಡೆಸ್ತಾ ಇದ್ದಾರೆ. ಮೂರನೇದು, ನಿನ್ನೆ ನಮ್ಮ ಕ್ಷೇತ್ರ ಶಾಸಕರು ಸ್ಪಷ್ಟವಾಗಿ ಹೇಳಿದ್ದಾರೆ, ಮುಖ್ಯಮಂತ್ರಿಗಳು 25 ಲಕ್ಷ ರೂಪಾಯಿ 2-3 ದಿನದಲ್ಲೇ ಕೊಡ್ತೀನಿ ಅಂತ. ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯೂ ಸಲ್ಲಿಸ್ಯಾರ ಅವರು. ನಾನು ಈಗಲೂ ಮುಖ್ಯಮಂತ್ರಿಗಳ ಅನುಮಾನ ಮಾಡಲ್ಲ, ಅವ್ರು ಕೊಡ್ತಾರೆ, ನನಗೆ ನಂಬಿಕೆ ಇದೆ. ಆದರೆ ಯಾವ ಸಂದರ್ಭಕ್ಕೆ ಕೊಡಬೇಕು ಆ ಸಂದರ್ಭ ಕೊಡಬೇಕು. ಇವತ್ತು ತಾರೀಕಾಲೆ 14 ಆಯಿತು. ನಾವು 15ನೇ ತಾರೀಕನೇ ನಮ್ಮ ಸಹೋದರಿ ಕವಿತಾರವರಿಗೆ 5 ಲಕ್ಷ ರೂಪಾಯಿ ನಾವು ಕೊಡ್ತೀವಿ ಅನ್ನೋಂಥ ಮಾತನ್ನು ಘೋಷಣೆ ಮಾಡಿದ್ವಿ. ಅಷ್ಟರೊಳಗೆ ಹಣ ಬಂದರೆ ಪ್ರಶ್ನೆ ಇಲ್ಲ ಅಂತ. ಬರಲಿಲ್ಲ. 5ನೇ ತಾರೀಕು 10ನೇ ತಾರೀಕು ಅಂತಿದ್ದಂಗೆ ಅವರು ಕಾಶಿ ವಿಶ್ವೇಶ್ವರನ ದರ್ಶನ ಮಾಡ್ಕೊಂಡು ಬಂದಿದ್ದಾರೆ, ವಿಶ್ವನಾಥನ ದರ್ಶನ ಮಾಡ್ಕೊಂಡು ಇವತ್ತು ಬಂದಿದ್ದಾರೆ. ಹಂಗಾಗಿ ಇವತ್ತು ನಾವು ಕೊಡ್ತಾ ಇದ್ದೀವಿ. ನಾವು ಮುಂಚೆ ಹೇಳಿದ್ವಿ, ಇದನ್ನ 20ನೇ ತಾರೀಕೊಳಗೆ ಕೊಡಲಿಲ್ಲ ಅಂದರೆ ನಾವು ಜೈಲು ತುಂಬಬೇಕಾಗತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ವಿ. ಆದರೆ ಈಗ ಎಚ್ ಸಿ ಮಹದೇವಪ್ಪನವರು ಅವರು ನಂಬಿದ್ವಿ, ನಾವು ಮುಖ್ಯಮಂತ್ರಿಗಳು ನಂಬಿದ್ವಿ, ನಾವು ಶಾಸಕರ ಮಾತು ನಂಬ್ತಾ ಇದ್ವಿ, ಡಿ ಸಿನೂ ನಂಬ್ತಾ ಇದ್ವಿ. ನಾವು 20ನೇ ತಾರೀಕು ನಾವು ಜೈಲು ಬರೋ ಕಾರ್ಯಕ್ರಮಕ್ಕೋಸ್ಕರ ನಾವು ಮಾಡೋದಲ್ಲ, ಸರ್ಕಾರವನ್ನು ಎಚ್ಚರಿಸೋಕ್ಕೋಸ್ಕರ ಮಾಡ್ತಿರೋಂಥ ಕಾರ್ಯ ಇದು. 20ನೇ ತಾರೀಕು ಒಳಗೆ ಕೊಟ್ಟಿದ್ರೆ ಚೆನ್ನಾಗಿತ್ತು. ಆದರೆ ಇವೆಲ್ಲ ಪ್ರಯತ್ನಗಳು ನಡೀತಾ ಇದೆ ಅಂತ ಇವ್ರನ್ನೆಲ್ಲರೂ ನಂಬ್ತೀವಿ ನಾವು. ಹಾಗಾಗಿ 20ನೇ ತಾರೀಕು ಸದ್ಯಕ್ಕೆ ನಾವು ಜೈಲು ಬರೋ ಮಾಡಲ್ಲ. ಮುಖ್ಯಮಂತ್ರಿಗೆ ನಂಬಿದ್ದೀವಿ, ಸಮಾಜ ಕಲ್ಯಾಣ ಸಚಿವರು ನಂಬಿದ್ದೀವಿ, ಶಾಸಕರ ಮಾತು ನಂಬಿದ್ದೀವಿ, ಜಿಲ್ಲಾಧಿಕಾರಿಗಳು ನಂಬಿದ್ದೀವಿ. 20ನೇ ತಾರೀಕೊಳಗೆ ಬರಲಿಲ್ಲ ಅಂತಂದರೆ ಬರಬೇಕು ನನ್ನ ಒತ್ತಾಯ. ಬರಲಿಲ್ಲ, ನಾವು ಆದಷ್ಟು ಬೇಗ ಇದಕ್ಕೆಲ್ಲ ಒಂದು ತೀರ್ಮಾನ ತಗೋಬೇಕಾಗತ್ತೆ, ಜೈಲು ಬರೋ ಕಾರ್ಯಕ್ರಮ ಮಾಡಬೇಕಾಗತ್ತೆ. ನಾನು ಅದಕ್ಕೆ ಹೇಳ್ತೀನಿ, ಕಾರ್ಯಕ್ರಮಕ್ಕೋಸ್ಕರ ಕಾರ್ಯಕ್ರಮ ಅಲ್ಲ, ಸರ್ಕಾರವನ್ನು ಎಚ್ಚರಿಸ್ಕೋಸ್ಕರ ಕಾರ್ಯಕ್ರಮ ಜೈಲು ಬರೋ ಹಮ್ಮಿಕೊಳ್ಳೋಕ್ಕೆ ಯೋಚನೆ ಮಾಡಿದ್ದೀವಿ. ನಾನು ಮುಖ್ಯಮಂತ್ರಿಗಳನ್ನು ನಂಬಿ, ಸಮಾಜ ಕಲ್ಯಾಣ ಸಚಿವರು ನಂಬಿ, ಜಿಲ್ಲಾಧಿಕಾರಿಗಳು ಶಾಸಕರು ನಂಬಿ ಸದ್ಯಕ್ಕೆ 20ನೇ ತಾರೀಕು ಕಾರ್ಯಕ್ರಮವನ್ನು ಜೈಲು ಬರೋ ಮುಂದಾಗ್ತಾ ಇದ್ದೀವಿ. ಆದಷ್ಟು ಬೇಗ ಅವರು 25 ಲಕ್ಷ ರೂಪಾಯಿ ಘೋಷಣೆ ಮಾಡಿದರೆ ಅದನ್ನು ಕೊಡಬೇಕು ಅನ್ನೋಂಥ ಒತ್ತಾಯ ಸಂದರ್ಭ ಮಾಡ್ದ. ಇಲ್ಲ ಅಂದರೆ ನಾವೆಲ್ಲ ಒಟ್ಟಿಗೆ ಕೂತು ತೀರ್ಮಾನ ತಗೋಬೇಕಾಗತ್ತೆ. ಜೈಲು ಬರೋ ಕಾರ್ಯಕ್ರಮ ಯಾವತ್ತು ನಾವು ಮಾಡಬೇಕು ಅಂತ ತೀರ್ಮಾನ ಮಾಡುತ್ತೆ. ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಜೈಲು ಬರೋ ಕಾರ್ಯಕ್ರಮಕ್ಕೆ ಅವಕಾಶ ಕೊಡಬೇಡಿ. ಏನು ನೀವು ಘೋಷಣೆ ಮಾಡಿದಿರಿ, ಘೋಷಣೆ ಮಾಡಿದ್ರೆ ತಕ್ಷಣ ಅವರಿಗೆ 25 ಲಕ್ಷ ರೂಪಾಯಿ ಕೊಡಬೇಕು. ಇದು ಒಂದು. ರಾಷ್ಟ್ರಭಕ್ತ ಬಳಗದಿಂದ ನಾವು ಸಮಸ್ಯೆ ಆಗಿ ಬಂದಂಥ ಸಂದರ್ಭದಲ್ಲಿ ಮಾನ್ಯ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡಾಗ ಬಂದು ನಾವು 3 ಲಕ್ಷ ಕೊಟ್ಟಿದ್ದೀವಿ. ಅವ್ರಿಗೆ ಘೋಷಣೆ ಮಾಡಿದ್ದೀವಿ, ನಾವು 10ನೇ ತಾರೀಕು ಕೊಡಬೇಕು ಹಣ, ಇಲ್ಲ ಅಂದರೆ ನಾವು ಮತ್ತೆ 5 ಲಕ್ಷ ಕೊಡ್ತೀವಿ ಅಂತ.
ಅವರು ಕಾಶಿಗೆ ಹೋಗಿದ್ದಕ್ಕೋಸ್ಕರ ಕೊಡೋಕ್ಕಾಗಿಲ್ಲ. ಕಾಶಿಯಿಂದ ನೆನ್ನೆ ತಾನೇ ಬಂದಿದ್ದಾರೆ. ಇವತ್ತು ಅವ್ರಿಗೆ 5 ಲಕ್ಷ ರೂಪಾಯಿಯನ್ನು ಕೊಡ್ತಾ ಇದ್ದೀವಿ. ನನಗೆ ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ, ಚಂದ್ರಶೇಖರ್ ಅವರ ಆತ್ಮಕ್ಕೆ ಸದ್ಗತಿ ಸಿಗಲಿ ಅಂತ ಹೇಳ್ಕೊಂಡು ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಈ ಹಣ ಕೊಡ್ತಾ ಇದ್ದೀನಿ. ಅದನ್ನ ಇಲ್ಲ ಮತ್ತೆ ನಿಮ್ಮ ಸಮಸ್ಯೆ ನನಗೆ ಗೊತ್ತು. ನನಗೆ ನೀವು ಸ್ವಾಭಿಮಾನಿಗಳು ಗೊತ್ತು ನನಗೆ. ನಮ್ಮ ಅಣ್ಣ ತಮ್ಮಂದ್ರು ಅಂತ ತಗೊಳ್ಳಿ, ಬೇರೆ ಏನಿಲ್ಲ. ಅಣ್ಣ ತಮ್ಮಂದ್ರು ಅಂತ ತಗೊಳ್ಳಿ. ಸರ್ಕಾರ ಏನು ಘೋಷಣೆ ಮಾಡಿದೆ ಅದು ಕೊಡಬೇಕು, ಅವ್ರ ಕರ್ತವ್ಯ ಅದು. ನಾವು ನಮ್ಮ ಕರ್ತವ್ಯ ಮಾಡಿದ್ದೀವಿ. ಸಮಾಜದ ಋಣ ನಾವು ನಿಮಗೆ ತೀರಿಸ್ತಾ ಇದ್ದೀವಿ. ಸರ್ಕಾರದ ಋಣವನ್ನು ಅವ್ರು ತೀರಿಸ್ಬೇಕು. ತೀರಿಸಲಿಲ್ಲ ಅಂತಂದ್ರೆ ನೀವು ಅವತ್ತು ಹೇಳಿದ್ರಿ ಖಂಡಿತ ನನಗೆ ಬೇಡ, ತೊಂದರೆ ಇದ್ರೂ ಕೂಡ ನಾವು ಹಾಗೇನೆ ಮೇಂಟೈನ್ ಮಾಡ್ತೀವಿ ಅಂತ. ಆದರೂ ಕೂಡ ಸಮಾಜದ ಋಣ, ಯಾಕೆಂದ್ರೆ ಮಾನ್ಯ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದು ಸ್ವಂತಕ್ಕಲ್ಲ, ಸಮಾಜದಲ್ಲಿ ಆಗ್ತಾ ಇರೋಂಥ ಅನ್ಯಾಯ, ಸರ್ಕಾರದಲ್ಲಿ ಆಗ್ತಾ ಇರೋಂಥ ಭ್ರಷ್ಟಾಚಾರದ ವಿರುದ್ಧ ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿರ್ಬೇಕಾದ್ರೆ ನಮ್ದು ಋಣ ತೀರಿಸ್ಬೇಕು ಸಮಾಜಕ್ಕೆ. ಅದಕ್ಕೋಸ್ಕರ ಕೊಟ್ಟಿದ್ದೀವಿ. ಇದನ್ನ ಇಟ್ಕೊಳ್ಳಿ. ತೀರಿಸಲಿಲ್ಲ ಅಂದ್ರೆ ಸರ್ಕಾರಕ್ಕೆ ಯಾವ ರೀತಿ ಎಚ್ಚರಿಕೆ ಕೊಡ್ತೀವಿ ಅಂತ ಹೇಳ್ತಾ, ನಿಜಕ್ಕೂ ಕೂಡ ನಿಮ್ಮ ಸ್ವಾಭಿಮಾನಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ನಿಮ್ಗೆ ಒಳ್ಳೇದಾಗಲಿ.